ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಎಲ್ ಕರ್ನಾಟಕ ಆಡಳಿತ ಸಮಿತಿ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ನಾವು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಏನು KDB ವತಿಯಿಂದ ಅಭಿವೃದ್ಧಿಪಡಿಸಿರುವಂತಹ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೀವಿ. ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಅಂತ ಕರೀತಾರೆ. ಸುಮಾರು ಎಷ್ಟು ಎಕರೆ ಇದು ಟೋಟಲ್ ಅಕ್ವೈರ್ ಮಾಡ್ಕೊಂಡಿದ್ದು? ಸುಮಾರು ಒಂದು 600 ಎಕರೆಗಳಷ್ಟು ಸರ್ಕಾರ ಇದನ್ನು ಅಕ್ವೈರ್ ಮಾಡಿಕೊಂಡು KDBಗೆ ಕೊಟ್ಟು ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾನ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದಂಥದ್ದು. 2013ರಲ್ಲಿ ಒಂದು ನೋಟಿಫಿಕೇಶನ್ ಮಾಡ್ತಾರೆ, 1 ಎಕರೆಗೆ 45 ಲಕ್ಷ ಕೊಡ್ತೀವಿ ಅಂತ. ಆದರೆ ಆ ಸಂದರ್ಭದಲ್ಲಿ ರೈತರು ಅದಕ್ಕೆ ಒಪ್ಪಲ್ಲ, ಯಾಕೆಂದ್ರೆ ತೀರಾ ಕಡಿಮೆ ಆಗುತ್ತೆ ಅಂತೇಳಿ ರೈತರು ಒಪ್ಪಲ್ಲ. 2018ರ ನಂತರ ಎಲ್ಲ ಫೈಟ್ ಎಲ್ಲ ಆದಮೇಲೆ ಕೊನೆಗೆ 1 ಕೋಟಿ 5 ಲಕ್ಷಕ್ಕೆ ಎಕರೆಗೆ 1 ಕೋಟಿ 5 ಲಕ್ಷಕ್ಕೆ ಫಿಕ್ಸ್ ಮಾಡ್ತಾರೆ. ಆಗ ರೈತರು ಒಪ್ಕೋತಾರೆ. ಅದಾದ ನಂತರ ಜಮೀನುಗಳನ್ನ ಬಿಟ್ಕೊಡ್ತಾರೆ. KDB ಅವರು ಇಲ್ಲಿ ಏನು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾಗುತ್ತೆ ಅದನ್ನು ಪ್ರಾರಂಭ ಮಾಡ್ತಾರೆ. ಸುಮಾರು 2018ರಿಂದ ನಾವಿವಾಗ 2026ರಲ್ಲಿದ್ದೀವಿ. ಯಾವ ರೀತಿಯಾಗಿ ಅಭಿವೃದ್ಧಿ ಆಗಿದೆ KDB ಅವರು ಮಾಡಿರುವಂಥ ಅಭಿವೃದ್ಧಿಯನ್ನು ನೀವು ನೋಡ್ಬೋದು. ತೋರಿಸಿ ಹಂಗೆ. ಇಲ್ಲಿ ಒಂದು ಪವರ್ ಸ್ಟೇಷನ್ ಮಾಡಿದ್ದಾರೆ, ಆದರೆ ಕರೆಂಟ್ ಇದು ಬಂದಿಲ್ಲ. ಅದು ಬರೋದಕ್ಕೂ ಸಮಸ್ಯೆ ಇದೆ. ಯಾಕೆ ಅಂದರೆ ಆಗಲೇ ನಾನು ಹೇಳದಂಗೆ 600 ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದು, ಅದರಲ್ಲಿ ಇನ್ನ 120 ಎಕರೆ ಜಮೀನುಗಳಿಗೆ ಇನ್ನೂ ಸೆಟ್ಲ್ಮೆಂಟ್ ಆಗಿಲ್ಲ. ಏನು ಸರ್ಕಾರ ಒಪ್ಕೊಂಡಿತ್ತು 1 ಕೋಟಿ 5 ಲಕ್ಷದ ಹಣವನ್ನು ಇನ್ನೂ ಪಾವತಿ ಮಾಡಿಲ್ಲ. ಅದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳು, ಈಗ ಏನು ಇಂಡಸ್ಟ್ರೀಸ್ಗೆ ಜಾಗನ ಅಲಾಟ್ ಮಾಡ್ತಾರೆ, ಇಂಡಸ್ಟ್ರಿಯಲಿಸ್ಟ್ ಅವರು ಬಂದು ಖರೀದಿ ಮಾಡಿದ್ದಾರೆ. ಯಾಕೆಂದ್ರೆ ನೋಡಿದ ತಕ್ಷಣ ಇಲ್ಲೊಂದು ರಸ್ತೆ ಮಾತ್ರ ಟಾರ್ ಹಾಕಿದ್ದಾರೆ. ಇದು ನೋಡಿದ ತಕ್ಷಣ ಇಂಡಸ್ಟ್ರಿಯಲ್ ಅವರು ಇಲ್ಲ ಸರ್ಕಾರ ಬೇಗ ಅಭಿವೃದ್ಧಿ ಮಾಡುತ್ತೆ, KDB ಅವರು ಬೇಗ ನಮಗೆ ವ್ಯವಸ್ಥೆ ಮಾಡಿ ಕೊಡ್ತಾರೆ ಅಂತ ಹೇಳಿ ಜಾಗನ ಖರೀದಿ ಮಾಡಿದ್ದಾರೆ. ಆದ್ರೆ ಇಲ್ಲೇ ನಾನು ನೋಡ್ತಾ ಇರೋಂಗೆ ನಿಮ್ಗೊಂದು ASK ಅಂತ ಒಂದು ಕಂಪ್ನಿ ಸಾವಿರಾರು ಜನಕ್ಕೆ ಉದ್ಯೋಗಗಳನ್ನ ಕೊಟ್ಟಿದ್ದಾರೆ. ಅವರು ಪ್ರತಿ ತಿಂಗಳು 90 ಲಕ್ಷಕ್ಕಿಂತ ಹೆಚ್ಚು ಕೇವಲ ಕರೆಂಟ್ಗೆ ಖರ್ಚು ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಏನು KDB ಅವರು ಮಾಡಬೇಕಾದಂಥ ಮೂಲಭೂತ ಸೌಕರ್ಯಗಳಲ್ಲಿ ವಿದ್ಯುತ್ ಒಂದು, ಆದರೆ ಆ ಸಂಪರ್ಕವನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಅವರು ಬಂದ್ಬಿಟ್ರು, ಯಾಕೆಂದ್ರೆ ಜಾಗ ಸಿಕ್ತು, ಕಟ್ಕೊಂಡು ಕಟ್ಟಡವನ್ನು ಕಟ್ಟಿ ಅಲ್ಲಿ ಪ್ರಾರಂಭ ಮಾಡಿಬಿಟ್ರು. ಕಾರ್ಖಾನೆ ಪ್ರಾರಂಭ ಆಯಿತು, ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಆದರೆ ಮೂಲಭೂತ ಸೌಕರ್ಯ ಯಾರನ್ನು ಕೇಳಬೇಕು? ಇವತ್ತು ಇಂಡಸ್ಟ್ರಿಯಲಿಸ್ಟ್ ಅವರು ಹೋಗಿ KDBನ ಕೇಳಬೇಕು. ರೈತರು ನಮಗೆ ಪರಿಹಾರ ಬಂದಿಲ್ಲ ಅಂತೂ KDB ಕೇಳಬೇಕು. KDB ಏನು ಹೇಳುತ್ತೆ? ಸರ್ಕಾರದಿಂದ ಆಗಿಲ್ಲ. ಈ ರೀತಿಯಾದಂಥ ಅವ್ಯವಸ್ಥೆಯಲ್ಲಿ ರೈತರು, ಕಾರ್ಮಿಕರು ಮತ್ತು ದೊಡ್ಡ ದೊಡ್ಡ ಇಂಡಸ್ಟ್ರಿ ನಡೆಸೋರು ಇವತ್ತು ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ಇನ್ನೂ ಒಂದು ಹೇಳಬೇಕು, ಇದೇ ಸಂದರ್ಭದಲ್ಲಿ ಲ್ಯಾಂಡ್ ಅಲಾಟ್ ಆಗುತ್ತೆ, ಯಾರೋ ಇಂಡಸ್ಟ್ರಿಯಲಿಸ್ಟು ಲ್ಯಾಂಡ್ ಪರ್ಚೇಸ್ ಮಾಡಿಬಿಡ್ತಾನೆ, ಅಗ್ರಿಮೆಂಟ್ ಆಗೋಗ್ಬಿಡುತ್ತೆ, ಸೇಲ್ ಡೀಡ್ ಮಾಡಿಸ್ಕೊತಾನೆ. ಅವನು ಸೇಲ್ ಡೀಡ್ ಮಾಡ್ಕೊಂಡು 3 ವರ್ಷದೊಳಗಡೆ ಅಲ್ಲಿ ಕಂಪ್ನಿ ಕಟ್ಟಬೇಕು, ಕಂಪ್ನಿ ಪ್ರಾರಂಭ ಆಗಬೇಕು. ಯಾವ ರೀತಿಯಾಗಿ ಕಂಪ್ನಿ ಪ್ರಾರಂಭ ಆಗುತ್ತೆ? ಮೂಲಭೂತ ಸೌಕರ್ಯಗಳನ್ನೇ ಕೊಡದೆ ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕಾಗತ್ತಾ? ಇದನ್ನ ಕೇಳಕ್ ಹೋದ್ರೆ ಅಲ್ಲಿ ಯಾರನ್ನ ನಾವು ಮಾತಾಡಬೇಕು KDB ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಪವರ್ ಬರ್ತಾ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೆ ಅದರಲ್ಲೇ ಒಂದು ವಿಂಗ್ ಇದೆ, ಎಲೆಕ್ಟ್ರಿಕ್ ವಿಂಗು. ಆ ಇಂಜಿನಿಯರ್ ಹತ್ರ ಮಾತಾಡಿದ್ರೆ ಇಲ್ಲ, ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಏನೂ ಮಾಡಕ್ ಹೋಗಬೇಡಿ, ಈಗಲೇ ಬರೋಲ್ಲ ಕರೆಂಟ್ ಅಂತ ನೇರವಾಗಿ ಅವ್ರು ಹೇಳಿದ್ದಾರೆ. ಅಲ್ಲಿರುವಂಥ ಇಂಜಿನಿಯರು ನಮಗೆ ನೇರವಾಗಿ ಹೇಳಿದ್ರು, ಇಲ್ಲ ಇನ್ನೂ ಕಷ್ಟ ಇದೆ, ಈಗಲೇ ನಾವು ಕರೆಂಟನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ನೀವೇನಾದ್ರು ಕರೆಂಟ್ ಕೊಡ್ತೀವಿ ಅನ್ಕೊಂಡು ನೀವು ಕಟ್ಟಿದ್ರೆ ಅದು ನಿಮ್ಮ ಮೂರ್ಖತನ ಅಂತಲೂ ಹೇಳ್ಬಿಟ್ರು. ಈ ರೀತಿಯಾದಂಥದ್ದು. ಆಮೇಲೆ ಇಲ್ಲಿ ಬರುವಂಥ ಇಂಜಿನಿಯರ್ ಸೆಕ್ಷನ್ ಇದೆ, ನೀವು ನೋಡ್ಬೋದು ಯಾವ ರೀತಿಯಾಗಿ ಕಳಪೆ ಗುಣಮಟ್ಟದ ಕಾಮಗಾರಿ. ಇನ್ನೂ ಇಲ್ಲಿ ಪ್ರಾರಂಭನೇ ಆಗಿಲ್ಲ ಕಾರ್ಖಾನೆಗಳು. ಈಗಲೇ ಈ ವ್ಯವಸ್ಥೆಯಲ್ಲಿದೆ. ಇನ್ಯಾವುದಾದ್ರು ಕಾರ್ಖಾನೆಗಳು ಪ್ರಾರಂಭವಾಗಿ ಲಾರಿಗಳು ಓಡಾಟ ಜಾಸ್ತಿ ಆದರೆ ಈ ರೀತಿಯಾದಂಥ ಮಾಡಿರುವಂಥದ್ದು ಕಳಪೆ ಗುಣಮಟ್ಟದ ಕಾಮಗಾರಿ ಇನ್ನೇನಾಗ್ಬೋದು? ಇಲ್ಲಿ ಬಂದಿರುವಂಥವ್ರು ಪರದಾಡ್ಬೇಕಷ್ಟೇ. ನರಸಾಪುರದಲ್ಲಿ ಬಂದು ಫ್ಯಾಕ್ಟ್ರಿನ ನಡೆಸ್ತೀವಿ, ನಾವು ಮಾಡ್ತೀವಿ ಅನ್ನೋರು ನಿಜವಾಗ್ಲೂ ಪರದಾಡ್ಬೇಕಾಗುತ್ತೆ. ಯಾರೋ ಕಂಪ್ನಿ ಮಾಲೀಕರು. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀವಿ ಅಂದರೆ, ಈಗಾಗಲೇ ರಾಜ್ಯ ಸರ್ಕಾರ ಬಿಡದಿಯಲ್ಲಿ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ತಾಲೂಕಿನಲ್ಲಿ ಬೈರ್ಮಂಗ್ಲ ಮತ್ತು ಕೆಂಚಗಾರನಹಳ್ಳಿಯಲ್ಲಿ AICT ಮಾಡ್ತೀವಿ ಅಂತ ಹೊರಟಿದ್ದಾರೆ. ಈಗಾಗಲೇ 2018ರಿಂದ ಮಾಡಿರುವಂಥ KDB ಏರಿಯಾನೇ ಈ ರೀತಿಯಾಗಿದೆ. ಅದನ್ನು ಸಹ KDBಗೆ ಕೊಡೋದು ರಾಜ್ಯ ಸರ್ಕಾರ ನೇರವಾಗಿ ಮಾಡೋದಕ್ಕಾಗಲ್ಲ. ಇವತ್ತು ಇದೆಲ್ಲ ನೋಡ್ತಾ ಇದ್ರೆ ಏನಾದ್ರು ಇವರೆಲ್ಲ ಕೇವಲ ರಿಯಲ್ ಎಸ್ಟೇಟ್ಗೋಸ್ಕರ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. KDB ಒಂದು ರಿಯಲ್ ಎಸ್ಟೇಟ್, ನಾವು ಹೊರಗಡೆ ಮಾಡಿದ್ರೆ ಏನು ರಿಯಲ್ ಎಸ್ಟೇಟ್ ಅಂತೀವಿ, ಇದು KDB ರಾಜ್ಯ ಸರ್ಕಾರ ನಡೆಸ್ತಾ ಇರುವಂತಹ ಏಜೆಂಟರನ್ನ ಇಟ್ಕೊಂಡು, KDB ಅಂತ ಒಬ್ಬ ಏಜೆಂಟನ್ನು ಇಟ್ಕೊಂಡು ಮಾಡ್ತಾ ಇರುವಂಥ ಕೆಲಸ ನೋಡಿ. ನಾವು ಎಲ್ಲಿ ಹೋಗಿ ನ್ಯಾಯ ಕೇಳಬೇಕು? ಇವತ್ತು ರೈತರು 2013ರಲ್ಲೇ ಅವ್ರ ಜಾಗವನ್ನು ಕಿತ್ಕೊಂಡಿದ್ದೀರಾ. ಅವ್ರು ಕೊಡಬೇಕಾಗಿರುವಂತಹ ಪರಿಹಾರವನ್ನು ಸರಿಯಾಗಿ ಕೊಟ್ಟಿಲ್ಲ. ಅವ್ರ ಜಾಗವನ್ನು ತಗೋಬೇಕಾದ್ರೆ ಕೇವಲ ಒಂದು 4-5 ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾರೆ. ಆದರೆ ಅವ್ರಿಗೆ ಏನೋ ಅವ್ರಿಗೆ ಹೇಳಿರುವಂಥ ಹಣವನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ನಾನಾ ರೀತಿಯ ಡಾಕ್ಯುಮೆಂಟೇಷನ್ ಆಗಿಬಿಡುತ್ತೆ. ಯಾವುದಿದು?
ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಏನು ಹೇಳ್ತಾ ಇದೆ ಅಂದರೆ, ನಾವು ರೈತರ ಪರವಾಗಿರುವಂಥ ಸರ್ಕಾರವನ್ನು ಕೊಡ್ತೀವಿ, ಮತ್ತು ಯಾರು ಇಂಡಸ್ಟ್ರಿಯಲ್ ಮಾಡ್ತೀವಿ, ಕಂಪ್ನಿಗಳನ್ನು ಪ್ರಾರಂಭ ಮಾಡ್ತೀವಿ, ಅವ್ರ ಪರವಾಗಿ ನಾವು ನಿಲ್ತೀವಿ. ಇವತ್ತು ಈ ರೀತಿಯಾದಂತಹ ರಾಜ್ಯ ಸರ್ಕಾರ ಅಂದ್ರೇ ಇವತ್ತು ಗೊತ್ತಿದೆ, ಭ್ರಷ್ಟಾಚಾರ, ಲಂಚಬಾಕತನ ತಾಂಡವಾಡ್ತಾ ಇದೆ. ಇದಕ್ಕೆ ಏನೋ JCB ಪಕ್ಷಗಳು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಮೂರೂ ಪಕ್ಷಗಳು ಇವತ್ತು ರಾಜ್ಯದ ಜನರನ್ನ ಬರ್ಬಾದ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವೇನೋ ಮಾಡ್ತೀವಿ, ಕೋಟ್ಯಾಂತರ ರೂಪಾಯಿ ತಂದು ಇನ್ವೆಸ್ಟ್ ಮಾಡಿ ಪ್ರಾರಂಭ ಮಾಡ್ತೀವಿ ಕಂಪ್ನಿ ಅಂದರೆ ಅವ್ರಿಗೆ ಸರಿಯಾದಂಥ ವ್ಯವಸ್ಥೆಯನ್ನು ಕೊಡೋಕ್ಕಾಗ್ತಾ ಇಲ್ಲ. ರೈತರು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳೀತಾ ಇದ್ದಾರೆ ರೈತರು. ಇದನ್ನ ಕಿತ್ಕೊಳ್ಳೋವಂಥದ್ದೇನಿತ್ತು? ರೈತರ ಜಮೀನನ್ನು ಕಿತ್ಕೊಂಡು ನಾವೇನೋ ಮಾಡ್ತೀವಿ ಅಂದರೆ ಇವತ್ತಾಯ್ತು ಸರಿ, ಅದನ್ನು ಕಿತ್ಕೊಂಡ್ರೆ ರೈತರ ಮಕ್ಕಳಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಕಂಪ್ನಿಗಳೇ ಪ್ರಾರಂಭ ಆಗ್ತಾ ಇಲ್ವಲ್ಲ, ಇನ್ನೆಲ್ಲಿ ಕೆಲಸ ಕೊಡ್ತೀರಾ? 10 ವರ್ಷದಿಂದ ಇಲ್ಲಿರುವಂಥ ರೈತರು, ಇವತ್ತು ರೈತರ ಕುಟುಂಬ ನೀವು ಕೊಟ್ಟಂತ 1 ಕೋಟಿ ರೂಪಾಯಿಲೇ ಜೀವನ ಮಾಡ್ತಾ ಇದ್ದಾರೆ. ಇವತ್ತರೆಗೂ ಇವತ್ತು ಬೀದಿಗೆ ಬರುವಂಥ ಪರಿಸ್ಥಿತಿ. ಇಲ್ಲಿನ ರೈತರು ಸಹ ಬೀದಿಗೆ ಬರಬೇಕು, ಇವತ್ತೆಲ್ಲ ಹೋಗಿ ಚಾಕರಿ ಮಾಡಬೇಕು, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಬೇಕು. ಈ ರೀತಿಯಾದಂಥ ಕೆಲಸವನ್ನ ನೀವು ನಮ್ಮ ರೈತರಿಗೆ ಕೊಡ್ತಾ ಇರುವಂಥದ್ದು ಮೂರೂ ಸರ್ಕಾರಗಳು. ಯಾಕೆಂದ್ರೆ 2013ರಿಂದ ಇಲ್ಲಿವರೆಗೂ 3 ಸರ್ಕಾರನೂ ಬಂದೋಯ್ತು ರಾಜ್ಯದಲ್ಲಿ, ಆದರೆ ರೈತರಿಗಂತೂ ನ್ಯಾಯ ಸಿಗ್ಲಿಲ್ಲ, ಕಾರ್ಮಿಕರಿಗೆ ನ್ಯಾಯ ಸಿಗ್ಲಿಲ್ಲ. ಈ ರೀತಿಯಾದಂಥ ಅವ್ಯವಸ್ಥೆಯಲ್ಲಿ ನಾವೆಲ್ಲ ಬಾಳ್ತಾ ಇದ್ದೀವಿ. ದಯಮಾಡಿ KDB ಅವರು ಎಚ್ಚೆತ್ಕೋಬೇಕು. ಇವತ್ತೇನು ನಾವು ನಿಂತು ಮಾತಾಡ್ತಾ ಇರುವಂಥ ನರಸಾಪುರದಲ್ಲಿ ಇರುವಂಥ ಈ ಪವರ್ ಸ್ಟೇಷನ್ ಅನ್ನು ಆದಷ್ಟು ಕೂಡಲೇ ಸರಿ ಮಾಡಿ ಇಲ್ಲಿರುವಂಥ ರೈತರಿಗೆ ಅವ್ರಿಗೇನು ಕೊಡಬೇಕು ಆ ಪರಿಹಾರವನ್ನು ಕೊಟ್ಟು, ಏನು ಮಾಲೀಕರಿದ್ದಾರೆ ಕಂಪ್ನಿ ಮಾಲೀಕರ ಪರವಾಗಿ ನೀವು ನಿಲ್ಲಬೇಕು, ರೈತರ ಪರವಾಗಿ KDB ಅವರು ನಿಲ್ಲಬೇಕು ಅಂತ ನಾನು ಈ ಮೂಲಕ ಆಗ್ರಹಿಸ್ತೀನಿ. ನಮಸ್ಕಾರ.